ಮಳೆ ಶುರುವಾಯಿತು. ಮಾತು ಶುರುವಾಗಲಿ. ಬರ್ಪ ಹಾಂ ಬರ್ಪ ಓಕೆ. ಗುಡ್ ಮಾರ್ನಿಂಗ್. ಇದು ಟ್ರಿಪ್ ಥರ ಇರಲಿಲ್ಲ ಆ್ಯಕ್ಚುಲಿ. ಐ ಮೀನ್ ಬೈಕ್ ರೈಡ್ ಥರ ಇರಲಿಲ್ಲ ಟ್ರಿಪ್ ಆ್ಯಕ್ಚುಲಿ. ಅಷ್ಟರೊಳಗೆ ತುಂಬ ಈ ಥರ ಟ್ರಿಪ್ ಹೋಗಿದ್ದೀನಿ. ಬಟ್ ನಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ಇಬ್ಬರು, ರಾಕೇಶ್ ಮತ್ತು ವಿಕ್ರಮ್ ಅಂತೇಳಿ. ಸೊ ಅವರೊಟ್ಟಿಗೆ ಈ ಥರ ಅಂದರೆ ಪ್ರಾಪರ್ ಟ್ರಿಪ್ಪೆಲ್ಲ ಹೋಗೋದಿಲ್ಲ ಅವರಿಗೆ ಅಂದರೆ ಬೈಕಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರು ಕಾರಲ್ಲಿ ಬರ್ತಿದ್ದಾರೆ. ಪ್ಲ್ಯಾನ್ ಏನಂದರೆ ಲಾಸ್ಟ್ ಟೈಮ್ ಐ ಥಿಂಕ್ ಹೊರನಾಡು ಹತ್ರ ಹೋಗಿ ಅನ್ನೋ ಅಂಶದಲ್ಲಿ ನಿಂತಿದ್ದೆ. ಸೊ ಸೇಮ್ ಪ್ರವೀಣ್ಗೆ ಕಾಲ್ ಮಾಡಿದ್ದೆ, ಅವರೊಂದು ಪ್ಲೇಸ್ ಸಜೆಸ್ಟ್ ಮಾಡಿದರು. ಸೊ ಅಲ್ಲಿ ಹೋಗಿ ಕೂತು ಐ ಮೀನ್ ಸ್ವಲ್ಪ ದಿವಸ ಕೂತು ಬರೋದು ಅಂತೇಳಿ. ಇದೊಂಥರ ಎಕ್ಸ್ಪ್ಲೋರಿಂಗ್ ಕಮ್ಮಿ, ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಬರೋಣ. ಓಕೆ, ಅಲ್ಲೊಬ್ಬರು ಪೊಲೀಸ್ ಸಿಕ್ಕಿದ್ರು. ಅವರೊಂಥರ ಮಾತಾಡಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಫುಲ್ ಕ್ವಶನ್ ಕೇಳ್ತಾಯಿದ್ರು. ಯಾವ ಬೈಕ್ ಒಳ್ಳೆಯದು, ಯಾವುದು ಗೇರ್ಸ್ ತಗೊಳ್ಳೋದು, ಲಡಾಖ್ ಹೆಂಗೆ ಹೋಗೋದು ಅಂತ. ಮೋಟರ್ ಸೈಕಲ್ ಕಮ್ಯುನಿಟಿ ಎಷ್ಟು ಬೆಳೀತಾ ಇದೆ ಅಂದರೆ ಲೈಕ್ ತುಂಬ ಜನ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಇನಿಷಿಯಲ್ ರೈಡ್ ಮಾಡಿದಾಗ ಒಂದು ಹಾರ್ಡ್ಲಿ ಎಲ್ಲ ಒಬ್ಬರು ರೈಡರ್ ಸಿಗೋದು, ಸಿಕ್ಕಿದ ಕೂಡಲೇ ಎಲ್ಲ ನಿಲ್ಲಿಸಿ ಮಾತಾಡಿಸ್ತಿದ್ವಿ. ಇವಾಗ ಎಷ್ಟು ಜನ ಇದ್ದಾರೆ ಅಂದರೆ ನಿಲ್ಸೋಕೋದ್ರೆ ಆಗಲ್ಲ. ಬಟ್ ಯೂಶ್ವಲಿ ನಾನು ಎಲ್ಲರಿಗೂ ಗ್ರೀಟ್ ಮಾಡ್ತಾ ಹೋಗ್ತೀನಿ. ಯಾರಾದರೂ ರೈಡರ್ಸ್ ನೋಡಿದ ಕೂಡಲೇ ಹಾಯ್ ಬಾಯ್ ಅಂತ ಹೇಳ್ತಾರೆ. ಪ್ರಸಾದ್ ಜೈನ್ ಇದೆ ಅಲ್ವಾ? ಪ್ರಸಾದ್ ಜೈನ್ ಅರುಣ್ ಅಂತೇಳಿ. ನೈಟ್ ಮೋಡ್ ಅಷ್ಟು ಚೆನ್ನಾಗಿಲ್ಲ ಐಫೋನಲ್ಲಿ. ಐ ಮೀನ್ ಚೆನ್ನಾಗಿದೆ, ಬಟ್ ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ಬರ್ತದೆ. ಹೋಪ್ಫುಲಿ ಇವತ್ತು ನಮ್ಮ ಇಲಾನ್ ಮಸ್ಕಿನ ಸ್ಯಾಟಲೈಟ್ ಟ್ರೈನ್ ನೋಡ್ಲಿಕ್ಕೆ ಸಿಗ್ತದೋ ನೋಡೋಣ. ಅವು ಎಲ್ಲ ಟೈಮ್ ಕೊಡ್ತೇವೆ, ಎಲ್ಲ ಇಜ್ಜಿ 7:30 ಇನ್ನೀ 15 ಈ ಮೈಟ್ ಗೆಟ್ ಲಕ್ಕಿ. ಸೊ ಟೆರೇಸಿಂದ ಈ ಥರ ವ್ಯೂ ಸಿಗುತ್ತೆ ಆಲ್ಮೋಸ್ಟ್. ಅಲ್ಲಿ ತುದಿಯಲ್ಲಿ ಕಾಣ್ತಿರೋದೇ ಕ್ಯಾತನ್ ಮಂಕಿ. ಸೊ ಇಲ್ಲಿಂದ ಇವರು ಜೀಪ್ ಬೇರೆ ಅರೇಂಜ್ ಮಾಡ್ತಾರೆ ಹೋಗೋದಾದರೆ. ಇಲ್ಲಿ ಹೋಮ್ ಸ್ಟೇ ಬರೋ ದಾರಿ. ಸೊ ಎಂಟೈರ್ ಮನೆ ನಿಮಗೆ ಇರುತ್ತೆ. ಅಲ್ಲಿ ಓನರ್ ಮನೆ ಇಲ್ಲೇ ಇದೆ. ಸೊ ಅವರು ಒಂಥರ ಪ್ರಾಪರ್ ಮನೆಯೇ. ಸೊ ನಿಮಗೆ ಒಂಥರ ಎಲ್ಲ ಮನೆ ಫುಡ್ ಎಲ್ಲ ಸಪ್ಲೈ ಆಗುತ್ತೆ. ನೈಸ್. ಹಿಂದ್ಗಡೆ ಎಲ್ಲ ಕಾಫಿ ತೋಟ.
ಅದು ಹಾಕ್ಲೆ ಇದು ಕಾಫಿ ಕಳ್ತೀನಿ ಆಯ್ತಾ. ಪೂರ ಬಕ್ಕ ಪಕ್ಷಿಗಳಾಗಿ ತಿಂತಾ ಇದ್ದಾರೆ. ಫಾಲ್ಸ್ ಹೌ ಇಸ್ ಇಟ್? ಸಕ್ಕ ಚೆನ್ನಾಗಿದೆ. ಎಲ್ಲ ಕಡೆ ಇದ್ದು ಒಳ್ಳೆ ಪ್ಲೇನ್ ವ್ಯಾಲಿ ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಬಂದ್ವಿ. ನೈಸ್, ಪೀಸ್ಫುಲ್, ಸಖತ್ ಪೀಸ್ಫುಲ್. ಒಂದೇ ಒಂದು ನಾಯ್ಸ್ ಇಲ್ಲ. ನಾ ವೆಜ್ ದಾಖಲೆ ಪೂರ ಗಮದಮ್ರು ಬಂದೆ. ಅದು ಫಸ್ಟ್ ಟೈಮ್ ಯಾವುದು ಬೈಕ್ ಬಿಟ್ಟು ಅನ್ನೋ ತುಲಾಗಿಲ್ಲ ಪಕ್ಕ ಊರ್ನ ಬೋರ್ಡ್. ಒಂದು ಟೈಮಲ್ಲಿ ಲಾಸ್ಟ್ ಟೈಮ್ ಬರುವಾಗ ಬೈಕ್ ಆಲ್ಮೋಸ್ಟ್ ಇಲ್ಲಿಂದ ತುದಿವರೆಗೂ ಬಿಡ್ತಾರೆ. ಈಗ ಅಲ್ಲೇ ಒಂದು ಎಂಟ್ರಿ ಪಾಯಿಂಟ್ ಇದೆ, ಅಲ್ಲಿವರೆಗೆ ಮಾತ್ರ ಜೀಪೆಲ್ಲ ಅಲೌ ಮಾಡು. ಅಲ್ಲಿಂದ ಸ್ಟಾಪ್ ಮಾಡ್ತಾರೆ, ಆಮೇಲೆ ನಡಿಬೇಕು ಇಲ್ಲಿ. ಇನ್ನೊಂದು ಲೈಕ್ ಬೈಕ್ ಈಸ್ ಫನ್, ಅದೊಂಥರ ಅಡ್ವೆಂಚರ್ ಬೇರೆ. ಬಟ್ ಈವನ್ ಜೀಪ್ ಲೈಕ್ ಅಮೇಝಿಂಗ್. ಅದು 4x4 ಅದು ವೇ ಅದು ಹೇಗೆ ಪಿಕ್ ಮಾಡತ್ತಂದರೆ ಸೋ ಸ್ಮೂತ್, ನೋಡಿ ಖುಷಿ ಆಗುತ್ತೆ. ಅಫ್ಕೋರ್ಸ್ ಒಂದು 4x4 ಕೂಡ ಬೇಕಂತೇಳಿ. ನೈಸ್. ಸನ್ಸೆಟ್ ನೋಡಿ ವಾಪಸ್ ಹೋಗ್ತೀವಿ. ದಾಲಜ್ಜಿ ಬೇಕು ಕೊಂದಜ್ಜಿ ದಾಲ ವಿಕ್ರಮ್ ಆಕ್ಷನ್ ಫನ್ ಫನ್ ಅದು ದಾಲ ಕಂದ ಅವು ತೋಜು ಇದ್ದು ಏನು ಅಂತ ದಾಲ ಉಂಡ ಐಕಿ ದಾಲ ಉಂಡ ಒಂಜಿ ಬಿಯರ್ ನಾಲ್ ಆರ್ಡರ್ ಜಾಸ್ತಿ ಮಾಡಲ್ಲ ಇಲ್ಲಾಡು. ದನಗಳ ಫೋಟೋ ತೆಗೆಯುತ್ತಿರುವ ವೈಲ್ಡ್ ಫೋಟೋಗ್ರಫಿ ಎಂತೂಸಿಯಸ್ ವಿಕ್ರಮ್ ಯಾನೆ ಅಂಟಿ ಕಾನ್ಸಂಟ್ರೇಷನ್.
ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಬಟ್ ಫಾಗಿ ಮಾರ್ನಿಂಗ್ ಆಸಮ್. ಬಟ್ ಸ್ವಲ್ಪ ಕಾಣ್ತಾ ಇದೆ. ಇದೊಂದು ಸೋಲಾರ್ ಪವರ್ಡ್ ಡಿಸ್ಕ್. ಸೋಲಾರ್ ಪವರಲ್ಲೇ ಫೌಂಟೇನ್ ಆಗಿ ನೀರಲ್ಲಿ ಇಟ್ಟರೆ ಆಯಿತು, ಎಲ್ಲಿ ಬೇಕಾದ್ರೆ ಇಡ್ಬೋದು. ಚಿಮ್ತಾ ಇರುತ್ತೆ. ನೈಸ್. ಹೋಗೊಂಬೆ. ಒಂದು ವಾಟರ್ ಸ್ಟ್ರೀಮ್ ಇದೆ ಅಂತ, ಇಲ್ಲಿ ಒಂದು ಚೆಕ್ ಮಾಡ್ತೀವಿ. ಸೋಲಾರ್ ಪವರ್ ಪಂಪ್ ಉಂಟು. ಸಂಜೆ ಒಂದು ವಾಕ್. ರಾಕು ಅಂತೀಯ ಏಕೋ, ದಿಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ರಾಕೇಶ್ ಆಳ್ವಾ ಅಂತೇಳಿ. ಯಾವ ಮಂಗಳೂರಿನ ಟಾಪ್ ಏನು ಬಾರಕೊಲ್ಯ. ಮಂಗಳೂರಲ್ಲಿ ಒಂದು ಒಳ್ಳೆ ಚಾವಡಿ ಇಂಟೀರಿಯರ್ಸ್ ಅಂತ ಒಂದು ಇಂಟೀರಿಯರ್ಸ್ ನಡೆಸ್ತಾ ಇದ್ದಾನೆ. ಇಂಟೀರಿಯರ್ ಪೂರ ಏರ್ಗಂಡಿತ್ತನ ಕಾಂಟ್ಯಾಕ್ಟ್ ರಾಕೇಶ್. ವಿಕ್ರಮ್ ನಮ್ಮದು ಬ್ಯಾಂಗ್ಳೂರಿದ್ದು ಟಾಪ್ ಕೋಡರ್, ದ ಒನ್ ಆ್ಯಂಡ್ ಓನ್ಲಿ ಪೈಥಾನ್ ಜಾವ ಅಂತ. ಅವನದೊಂದು ಓನ್ ಆ್ಯಪ್ ಹೊರಗೆ ಬರ್ತಾ ಇದೆ. ಇನ್ನೊಂದು ಎಂಥ ಹೆಸರು ಅದ್ರ? ಓಪನ್ ಜ್ಯೋತಿಷ್ ಅಂತ, ಆಸ್ಟ್ರಾಲಜಿ ಬಗ್ಗೆ. ವೆದರ್ ಇಸ್ ನೈಸ್. ಇವತ್ತಿಗೆ ನಮ್ಮದು 4 ದಿವಸದ ಆಲ್ಮೋಸ್ಟ್ ರೆಂಟ್ ಎಲ್ಲ ಮುಗಿಯುತ್ತೆ ಇಲ್ಲಿಗೆ. 4 ದಿವಸ ಆಲ್ಮೋಸ್ಟ್ ಲೈಕ್ ಇಟ್ಸ್ ಅನ್ಲೈಕ್ ದ ಟ್ರಿಪ್ ನಾನು ಮಾಡಿರೋದು. ಯೂಶ್ವಲಿ ನಾನು ರೈಡ್ ಹೋದ್ರೆ ಒಂದು ಕಡೆ ಒಂದು ಪ್ಲೇಸಲ್ಲಿ ನಿಲ್ಲೋದೇ ಇಲ್ಲ, ಲೈಕ್ ಆಲ್ ಅರೌಂಡ್ ಸುತ್ತಾಡ್ತಿರ್ತೀನಿ. ಇದರಲ್ಲಿ 4 ದಿವಸ ಏನಿಲ್ಲ ಅಂದರೆ ಫ್ರೆಂಡ್ಸ್ ಇಬ್ಬರು ಅವರು ಜಾಸ್ತಿ ಈ ಥರ ಟ್ರಾವೆಲ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಈ ಥರ ಒಂಥರ ಒಳ್ಳೆ ಪ್ಲೇಸಲ್ಲಿ ಸ್ಟೇ ಮಾಡಬೇಕಿತ್ತು. ಈವನ್ ಐ ವಾಂಟ್ ಟು ಮೇಕ್ ಸಮ್ ಚೇಂಜಸ್. ನನ್ನೊಂದು ಪ್ಲೇಸಲ್ಲಿ ಸೈಲೆಂಟಾಗಿ ಕೂರಬೇಕಿತ್ತು. ಸೊ ಇಟ್ಸ್ ಲೈಕ್ ಅಮೇಝಿಂಗ್ ಪ್ಲೇಸ್. ಒಳ್ಳೆ ಇಲ್ಲಿ ಮೇಲ್ಗಡೆ ಟೆರೇಸಿಂದ ನೋಡಿದರೆ ನಿಮಗೆ ಎಲ್ಲ ಫುಲ್ ಕ್ಯಾತನ್ಮಕ್ಕಿ ಇದೆಲ್ಲ ಕಾಣುತ್ತೆ, ಫುಲ್ಲು ಇದೆಲ್ಲ. ಆ್ಯಂಡ್ ಅಮೇಝಿಂಗ್ ಜೈನ್ ಫುಡ್ ಇದೆ, ವೆಜಿಟೇರಿಯನ್ ಇಲ್ಲೇ ಮಾಡಿಕೊಡ್ತಾರೆ. ಮತ್ತು ನಾನ್ ವೆಜ್ ಬೇಕಂದರೆ ಆ್ಯಕ್ಚುಲಿ ಲೈಕ್ ಅವ್ರಿಗೆ ಹೇಳಿದ್ರೆ ಆಯಿತು, ಆರ್ಡರ್ ಮಾಡಿದರೆ ತಂದು ಕೊಡ್ತಾರೆ. ಸೊ ಒಳ್ಳೆ ಫೈರ್ ಪ್ಲೇಸ್ ಹಾಕ್ಕೊಟ್ಟಿದ್ರು. ಬಿಯರ್ ಇಟ್ಕೊಂಡು ಕೂತಿದ್ದು 4 ದಿವಸ. ಒಂದು ಕೆಲಸ ಮಾಡಿದಂದರೆ ಜಸ್ಟ್ ಇದಕ್ಕೆ ಜೀಪಲ್ಲಿ ಹೋಗಿದ್ದು, ಅದು ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಗ್ರೇಟ್ ಪ್ಲೇಸ್. ನಾನು ಇದರ ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಐ ಮೀನ್ ಇದು ಲೊಕೇಶನ್ ಮತ್ತು ಇಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂತ. ನಿಮ್ಗೆ ಎಲ್ಲಾರು ಬರೋಕ್ಕಿದ್ರೆ ಆಫ್ಕೋರ್ಸ್ ರೆಫರ್ ಮಾಡಿದೆ ಅಂತೇಳಿ ದೆಲ್ ಗಿವ್ ಸಮ್ ಪ್ರಾಬ್ಲಿ ಡಿಸ್ಕೌಂಟ್ ಆ ಥರ ಏನಾದ್ರು ಕೊಡ್ತಾರೆ ಫಾರ್ ಶ್ಯೂರ್. ಲಾಸ್ಟ್ ಟೈಮ್ ಹೊರನಾಡಲ್ಲಿ ಕೂತಿದ್ದಾಗಲೂ ಸೇಮ್ ಅದೇ ಪ್ಲೇಸ್ ಇತ್ತು. ಎಂಜಾಯ್ ಮಾಡು. ನೈಸ್, ಗುಡ್ ಪ್ಲೇಸ್. ಸೂಪರ್. ಕೋಲ್ಡ್ ಒಳ್ಳೆ ಚಳಿ ವೆದರ್ ಆ್ಯಕ್ಚುಲಿ ಈ ವಿಂಟರಲ್ಲಿ. ಐ ಥಿಂಕ್ ಈ ನಾರ್ಮಲ್ ಟೈಮಲ್ಲೂ ಆಲ್ಮೋಸ್ಟ್ ಒಳ್ಳೆ ವೆದರ್ ಇರುತ್ತೆ. ಸಮ್ಮರ್ ಮೇ ಬಿ ಸ್ವಲ್ಪ ಹಾಟ್ ಇರ್ಬೋದು, ಬಟ್ ಮನೆ ಒಳಗಡೆ ಎಲ್ಲ ಸಖತ್ ಕೂಲ್. ಎನಿವೆ ನಮ್ಮದು ಇವತ್ತು ವಾಪಸ್ ಹೋಗೋ ಪ್ಲ್ಯಾನ್, ಬಟ್ ಏನು ಎಕ್ಸ್ಪ್ಲೋರೇಷನ್ ಅದೆಲ್ಲ ಏನಿಲ್ಲ. ಲೈಕ್ ಮಿಸ್ಸಿಂಗ್ ಅವರ್ ಪಿಟ್ಟಿ ಆಲ್ಸೋ. 4 ದಿವಸ ಆಯಿತು ಪಿಟ್ಟಿಯನ್ನು ನೋಡಿದೆ. ಸೊ ವಿಲ್ ಗೋ ಬ್ಯಾಕ್. ಅಲ್ಲಿಗೆ ಮೋಸ್ಟ್ಲಿ ಇಲ್ಲಿ ಎಂಡ್ ಆಗಿರುತ್ತೆ. ಅಂಥದ್ದು ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಐಲ್ ರೆಕಾರ್ಡ್. ಬಾಯ್. ವಾಟ್ ವಾಸ್ ಯುವರ್ ರಿವ್ಯೂ ಅಬೌಟ್ ದಿಸ್ ಪ್ಲೇಸ್? ಹಾಂ, ಖುಷಿ ಅಂದ ಗಮ್ಮತ್ತ ಬೇಕು ಎಂಚತ್ತಂದ್ರೆ ಎಕ್ಸ್ಪೀರಿಯನ್ಸ್ ಸೋ ಫಾರ್ ಹೇಗಿದೆ? Vacation went off very ಫಾಸ್ಟ್. 4 ದಿವಸ ಮುಗ್ದು ಹೋಗಿದ್ದು. Fantastic view, 3 hills.